ಯೋಗ್ಯನು ಎಂಬುದಾಗಿ ಕರೆಸಿಕೊಂಡ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಹೆಚ್ಚಾಗುಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಅಂತ ಸರಣಿಯಲ್ಲಿ ಈ ತಿಂಗಳು ನಾವು ಪ್ರಕಟಣೆ ಪುಸ್ತಕದಲ್ಲಿ ಏಸು ಎನ್ನುವಂಥ ಶೀರ್ಷಿಕೆಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಪ್ರಕಟಣೆ 5ನೇ ಅಧ್ಯಾಯ 9-10 ವಚನಗಳು. ಪ್ರಕಟಣೆ 5, 9 ಮತ್ತು 10 ವಚನಗಳು. ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಸುಳ್ಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡು ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ. ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಇವುಗಳನ್ನ ವಿಶೇಷವಾಗಿ ಬೋಧಿಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಪ್ರಿಯರಾದ ದೇವಜನರೇ, ಪ್ರಕಟಣೆ 5ನೇ ಅಧ್ಯಾಯ ಒಂದು ವಿಶೇಷವಾದ ಅಧ್ಯಾಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ದೇವರ ಯಜ್ಞದ ಕುರಿಮರಿಯನ್ನಾಗಿ ಆತನೀಗ ಪರಲೋಕದಲ್ಲಿ ಹೇಗಿದ್ದಾನೆ ಎಂಬುದನ್ನು ತೋರ್ಪಡಿಸ್ತಾ ಆತನಿಗಿರುವಂಥ ಸರ್ವ ಸಾಮರ್ಥ್ಯ ಮಹತ್ವಗಳನ್ನ ತಿಳಿಸುವಂಥ ಒಂದು ವಿಶೇಷವಾದ ಅಧ್ಯಾಯ. ಇಲ್ಲಿ ನಾವೀಗ ಓದಿದ 9 ಮತ್ತು 10 ಈ ವಚನಗಳು ವಿಶೇಷವಾಗಿ ಪರಲೋಕದಲ್ಲಿ ಹಾಡಲ್ಪಟ್ಟ ಹೊಸ ಹಾಡು ಎಂಬುದಾಗಿ ಕರೆಸಿಕೊಂಡದೆ. ಹಾಗಾದರೆ ಪರಲೋಕದಲ್ಲಿ ಹಾಡಿದೆ, ಹೊಸ ಹಾಡು ಇದೆ. ಒಂದು ವಿಶೇಷವಾದ ವಿಷಯ, ಈ ಹಾಡನ್ನು ಹಾಡಿದ್ದು 24 ಮಂದಿ ಹಿರಿಯರು. ಕೊಯ್ಲ್ಪಟ್ಟ ಸ್ಥಿತಿಯಲ್ಲಿರುವ ದೇವರ ಯಜ್ಞದ ಕುರಿಮರಿಯು ತಂದೆ ದೇವರ ಕೈಲಿರುವ ಸುಳ್ಳಿನ ತೆಗೆದುಕೊಂಡ ಕೂಡಲೇ 4 ಜೀವಿಗಳು ಮತ್ತು 24 ಮಂದಿ ಹಿರಿಯರು ಆ ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಅಡ್ಡ ಬೀಳ್ತಾರೆ. ಹಿರಿಯರ ಕೈಯಲ್ಲಿ ವೀಣೆಗಳು, ತಂತಿವಾದ್ಯಗಳು ಮತ್ತು ದೇವಜನರ ಪ್ರಾರ್ಥನೆ ಎಂಬುವಂಥ ಧೂಪ ಏರಿ ಬರುವ ಧೂಪಾರತಿಗಳು ಅವರ ಕೈಗಳಲ್ಲಿರ್ತದೆ. ಅವರು ಅಡ್ಡ ಬಿದ್ದು ಹೊಸ ಹಾಡನ್ನು ಹಾಡ್ತಾರೆ. ಈ ಹಾಡಿನಲ್ಲಿ 3 ಭಾಗಗಳನ್ನ ತೋರಿಸಲಾಗ್ತದೆ. ಮೊಟ್ಟ ಮೊದಲನೆಯದು, ಅವರು ಯೇಸುವನ ಯೋಗ್ಯನೂ ಎಂಬುದಾಗಿ ಹಾಡ್ತಾರೆ. ಯೇಸುವನ ವರ್ಣಿಸಿ ಆರಾಧಿಸುವಂಥ ಅನೇಕ ಹಾಡುಗಳಿದೆ. ಅದರಲ್ಲಿ ಆತನನ್ನು ಯೋಗ್ಯನು, ಯು ಆರ್ ವರ್ದಿ ಎಂಬುದಾಗಿ ಹೇಳುವಂಥ ಅನೇಕ ಆರಾಧನೆ ಹಾಡುಗಳಿವೆ. ಹಾಗಾದರೆ ಯೇಸುವನ ಯೋಗ್ಯನೂ ಎಂಬುದಾಗಿ ಕರೆದಂಥ ಭಾಗ ಈ ವಚನ, 9ನೇ ವಚನ. ಯಾವ ಕಾರಣಕ್ಕೆ ಎಂಬುದಾಗಿ ಹೇಳುವಾಗ ಅವರು ಹೇಳ್ತಾರೆ, ನೀನು ಸುರುಳಿಯನ್ನು ತೆಗೆದು, ಆ ಹಾಡಿನ ಮೊದಲನೇ ಭಾಗ ಹೇಳ್ತಾರೆ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ಈ ಕಾರಣದಿಂದ ಆತನು ಯೋಗ್ಯನು. ಇದೊಂದು ವಿಶೇಷವಾದ ಭಾಗ. ಈ ಹಾಡಿನಲ್ಲಿಂಥ 2ನೇ ಭಾಗ ಯೇಸು ಕ್ರಿಸ್ತನು ಭೂಮಿಯ ಮೇಲೆ ಸಾಧಿಸಿದ ಒಂದು ಮಹಾ ಸಾಧನೆಯನ್ನು ವಿವರಿಸುವಂಥ ಭಾಗ. ಅದು 2ನೇದು. ಅಲ್ಲಿ ಹೇಳ್ತದೆ, ಅವ್ರು ಹಾಡುವಾಗ, ನೀನು ಯಜ್ಞಾರ್ಪಿತನಾಗಿ. ಹಾಗಾದರೆ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ಯಜ್ಞಾರ್ಪಿತನಾದದ್ದು ಪರಲೋಕದಲ್ಲಿ ಆತನನ್ನು ಆರಾಧಿಸುವುದಕ್ಕಾಗಿರುವಂಥ ಒಂದು ದೊಡ್ಡ ವಿಷಯವಾಗಿದೆ. ಪರಲೋಕದವರು ಈತನನ್ನು ಆರಾಧಿಸುವುದಕ್ಕೆ ಅದು ಒಂದು ದೊಡ್ಡ ವಿಷಯವಾಗಿರುವುದಾದರೆ, ಯೇಸುವಿನ ಯಜ್ಞದಿಂದ ಲಾಭ ಪಡೆದ ನಾವು ಅದರ ನಿಮಿತ್ತವಾಗಿ ನಾವು ಹೊಂದಿದ ರಕ್ಷಣೆಯನ್ನು ನಾವು ನೆನೆಸಿ ಯೇಸು ಕ್ರಿಸ್ತನ ಯಜ್ಞವನ್ನು ನಾವು ಎಷ್ಟೋ ಕೊಂಡಾಡಬೇಕಾಗ್ತದೆ. ಅನೇಕ ಭಕ್ತರು ಇಂದಿಗೂ ಅಂತವರಿದ್ದಾರೆ. ದಿನವೂ ತಪ್ಪದೆ ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆ, ಆತನು ಸುರಿಸಿದ ರಕ್ತ, ಆತನು ಅರ್ಪಿಸಿದ ಆತನು ತನ್ನ ಪ್ರಾಣವನ್ನು ಅರ್ಪಿಸಿದ ವಿಧ, ಆತನು ಸತ್ತು ಸಮಾಧಿ ಆದದ್ದು ಮತ್ತು ಆತನ ಜೀವದಿಂದ ಎದ್ದು ಬಂದದನ್ನು ಅನುದಿನವೂ ಸಾಕಷ್ಟು ಕರ್ತನ ಸಮ್ಮುಖದಲ್ಲಿ ಸಾಕಷ್ಟು ಸಮಯ ಕುಳಿತು ಧ್ಯಾನಿಸಿ ಆತನನ್ನು ಕೊಂಡಾಡ್ತಾರೆ. ಅಂಥವರಲ್ಲಿ ಅನೇಕರು ಅನುದಿನವೂ ಕರ್ತನ ಮೇಜಿನಲ್ಲಿ ಪಾಲು ತೆಗೆದುಕೊಳ್ಳಿ. ಹಾಗಾದರೆ ಯೇಸು ಕ್ರಿಸ್ತನು ಯಜ್ಞಾರ್ಪಿತನಾಗಿ ಮಾಡಿದ ಸಾಧನೆ ಅದು ಪರಲೋಕದಲ್ಲಿ ಆತನನ್ನು ವರ್ಣಿಸಿ ಆರಾಧಿಸೋದಕ್ಕೆ ಒಂದು ದೊಡ್ಡ ವಿಷಯವಾಗಿರುವುದಾದರೆ, ಅದರ ಲಾಭ ಪಡೆದ ನಾವು ಸಹ ಅದನ್ನು ಎಷ್ಟೋ ವಿಧದಲ್ಲಿ ಕೊಂಡಾಡಬೇಕಾಗ್ತದೆ, ಆರಾಧಿಸಬೇಕಾಗ್ತದೆ. ಆ ಹಾಡಿನ ಮುಂದಿನ ಮಾತುಗಳು ಹೀಗಿದೆ, ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ. ಇನ್ನೊಂದು ವಿಶೇಷವಾದ ವಿಷಯ, ಯೇಸುವಿನ ರಕ್ತ. ಕಾರಣ ದೇವರು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಏನನ್ನು ಕೊಟ್ಟು ಕೊಂಡುಕೊಂಡಿದ್ದಾನೆ ಎಂಬುದಾಗಿ ಪ್ರಶ್ನೆ ಮಾಡಿದರೆ, ಕ್ರಯ ಕೊಟ್ಟು ಕೊಂಡುಕೊಂಡಿದ್ದಾನೆ. ಈ ಕ್ರಯವನ್ನು ಇನ್ನು ಯಾವ ಮಾತುಗಳಲ್ಲಿ ಹೇಳಬಹುದು ಎಂಬುದಾಗಿ ಯೋಚಿಸಿದರೆ, ನಿತ್ಯ ಕ್ರಯ. ಕಾರಣ ನಿಮ್ಮ ಮತ್ತು ನನ್ನ ರಕ್ಷಣೆ ಅದು ನಿತ್ಯಕ್ಕೂ ಇದ್ದು ನಾವು ದೇವರ ನಿತ್ಯ ಜೀವದಲ್ಲಿ ಪಾಲು ಹೊಂದಬೇಕೆನ್ನುವುದಕ್ಕಾಗಿ ಯೇಸು ಕ್ರಿಸ್ತನ ಯಜ್ಞ ಅದು ನಿತ್ಯ ಯಜ್ಞ, ನಿತ್ಯಾತ್ಮನಿಂದ ಸಮರ್ಪಿಸಲ್ಪಟ್ಟವನು. ಇಬ್ರಿಯ 9:14 ಪ್ರಕಾರ. ಹಾಗೆ ಆತನು ಶಿಲುಬೆಯಲ್ಲಿ ತನ್ನನ್ನು ದೇವರಿಗೆ ಸಮರ್ಪಿಸಿಕೊಳ್ಳುವಾಗ ನಿಷ್ಕಳಂಕನಾಗಿ
ಆತನು ಸುರಿಸಿದ ರಕ್ತ ಅದು ನಿತ್ಯ ರಕ್ತ. ಹಾಗಾಗಿ ಆತನು ನಿತ್ಯ ಕ್ರಯವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ರಕ್ತ ಕ್ರಯ ಕೊಟ್ಟು ಅಥವಾ ನಿತ್ಯ ರಕ್ತ ಕ್ರಯ ಕೊಟ್ಟು ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಇದನ್ನು ಪರಲೋಕದವರು ಬಹಳ ಮಹತ್ವಪಡಿಸಿ ಆತನನ್ನು ಆರಾಧಿಸುತ್ತಿದ್ದಾರೆ. ಮುಂದುವರಿಯೋಣ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಇದನ್ನು ಸಾಧಿಸಿದ್ದೇನು, ತನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡದ್ದು. ನಾವು ಯಾರಾದರೂ ಏನನ್ನಾದರೂ ಕೊಂಡುಕೊಂಡ್ರೆ ಅದಕ್ಕೆ ಅದರ ಮೇಲೆ ನಮ್ಮ ಒಡೆತನ ಇರ್ತದೆ. ಆ ವಸ್ತು ಅಥವಾ ಸಂಗತಿ ಅದು ನಮಗೆ ವಶವಾಗ್ತದೆ. ಹಾಗಾದರೆ ಯೇಸು ಕ್ರಿಸ್ತನು ತನ್ನ ರಕ್ತದಿಂದ ನಮ್ಮನ್ನು ಕೊಂಡುಕೊಂಡದೇ ಆದರೆ ನಮ್ಮ ಮೇಲೆ ಆತನ ಯಜಮಾನಿಕೆ ಇದೆ. ಆತ ನಮಗೆ ಕರ್ತನಾಗಿದ್ದಾನೆ, ಆತನ ನಮಗೆ ಸ್ವಾಮಿಯಾಗಿದ್ದಾನೆ, ಆತ ನಮಗೆ ಒಡೆಯನಾಗಿದ್ದಾನೆ, ಯಜಮಾನನಾಗಿದ್ದಾನೆ. ಆತನು ಕೊಂಡುಕೊಂಡದ್ರಿಂದ ನಾವು ಆತನಿಗೆ ಸ್ವಂತವಾಗಿದ್ದೇವೆ. ಯಾರು? ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರು. ಪ್ರೇರಿದು ಸಾಧಾರಣವಾದ ಮಾತಲ್ಲ. ಯಾವುದಾದ್ರೂ ಒಬ್ಬ ಅಗರ್ಭ ಶ್ರೀಮಂತ ಏನನ್ನಾದರೂ ಕೊಂಡುಕೊಂಡ್ರೆ ಅವನು ನಾಶವಾಗತಕ್ಕವನೇ, ಅವನ ಹಣವು ನಾಶವಾಗತಕ್ಕಂಥದ್ದೇ, ಅವನು ಕೊಂಡುಕೊಂಡದ್ದು ನಾಶವಾಗ್ತದೆ. ಒಂದು ವೇಳೆ ಅವನು ಬಹಳವಾಗಿ ಕೂಡಿಸಿಕೊಂಡ್ರೆ ಜನರು ಅವನ ಐಶ್ವರ್ಯವನ್ನು ನೋಡಿ ಬೆರಗಾಗಬಹುದು, ಆಶ್ಚರ್ಯಪಡ್ಬೋದು. ಆದರೆ ಅದು ಅವನ ಕಾಲಕ್ಕೆ ಮುಗೀತು. ಒಂದು ವೇಳೆ ಒಂದೆರಡು ತಲೆಮಾರಿಗೆ ಅದು ಹೋದ್ರೂ ಹೋಗ್ಬೋದಿಲ್ಲ, ಇಲ್ಲವಾದರೆ ಇಲ್ಲ. ಆದರೆ ಯೇಸು ಕೊಂಡುಕೊಂಡದ್ದು ಹಾಗಲ್ಲ. ತಲೆಮಾರುಗಳ ಜನರನ್ನು ಆತನು ಕೊಂಡುಕೊಂಡಿದ್ದಾನೆ. ನಮ್ಮ ಹಿಂದಿನ ಪೂರ್ವಿಕರ ಎಷ್ಟೋ ಮಂದಿಯನ್ನು ಆತನು ಕೊಂಡುಕೊಂಡಿದ್ದಾನೆ. ಈಗಿನ ಪೀಳಿಗೆಯಲ್ಲಿ ಎಷ್ಟೋ ಮಂದಿಯನ್ನು ಆತನು ಕೊಂಡುಕೊಂಡಿದ್ದಾನೆ. ಮುಂಬರುವ ಪೀಳಿಗೆಗೆ ಬರುವವರನ್ನು ಎಷ್ಟೋ ಮಂದಿಯನ್ನು ಆತನು ಕೊಂಡುಕೊಂಡಿದ್ದಾನೆ. ಅವರೆಲ್ಲರಿಗೂ ಆತನು ದೇವರ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಇದೊಂದು ಸಾಧಾರಣವಾದ ಸಾಧನೆ ಅಲ್ಲ. ನಾವ್ಯಾರು ಊಹಿಸಲಿಕ್ಕೂ ಸಾಧ್ಯವಿಲ್ಲದಂಥ ಒಂದು ಮಹಾನ್ ಸಾಧನೆ. ಈತನು ಕೊಂಡುಕೊಂಡದ್ದು ಯಾರಿಗಾಗಿ? ವಾಕ್ಯ ಹೇಳ್ತದೆ, ದೇವರಿಗಾಗಿ ಕೊಂಡುಕೊಂಡಿದ್ದಾನೆ. ಹಾಗಾದರೆ ನಮ್ಮನ್ನು ದೇವರಿಗೆ ಸ್ವಂತವನ್ನಾಗಿ ನಾವು ದೇವರ ಮಕ್ಕಳಾಗುವಂತೆ ಆತ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ತನ್ನ ರಕ್ತಕ್ರಯ, ತನ್ನ ನಿತ್ಯ ರಕ್ತಕ್ರಯ, ತನ್ನ ನಿತ್ಯ ಕ್ರಯವನ್ನು ಕೊಟ್ಟು ಆತ ನಮ್ಮನ್ನು ಕೊಂಡುಕೊಂಡು ನಮಗೆ ನಿತ್ಯ ಜೀವನ ಒದಗಿಸಿದ್ದಾನೆ. ಇದನ್ನು 2ನೇ ಭಾಗವಾಗಿ ಹಾಡಿನಲ್ಲಿ ಹಾಡಲಾಗಿದೆ. ಮತ್ತು 3ನೇದಾಗಿ ಆತನು ಕೊಂಡುಕೊಂಡ ಜನರನ್ನು ಏನು ಮಾಡಿದ್ದಾನೆ? ವಾಕ್ಯ ಹೇಳ್ತದೆ 3ನೇ ಭಾಗ, ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ, ಅವರು ಭೂಮಿ ಮೇಲೆ ಆಳುವರು. ಯೇಸು ಕ್ರಿಸ್ತನು ತನ್ನ ರಕ್ತ ಕೊಟ್ಟು ಯಾರನ್ನು ಕೊಂಡುಕೊಂಡಿದ್ದಾನೋ ಅವರಿಗೆ 2 ಜವಾಬ್ದಾರಿ ಸ್ಥಾನಗಳನ್ನ ಆತನು ನೇಮಿಸಿದ್ದಾನೆ. ಒಂದು ಅರಸರಾಗಿ, ರಾಜ್ಯ ಎಂಬುದಾಗಿ ಹೇಳುವಾಗ ರಾಜ್ಯ ಎಂಬುದಾಗಿ ಹೇಳುವಾಗ ಅರಸುತನ ನಡೆಸುವುದಕ್ಕಾಗಿ, ಯಾಜಕರು ಎಂಬುದಾಗಿ ಹೇಳುವಾಗ ಯಾಜಕತನ ನಡೆಸುವುದಕ್ಕಾಗಿ. ಇದೆರಡು ವ್ಯತ್ಯಾಸವಾದ ಅಭಿಷೇಕ. ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ದೇವರು ನಿನ್ನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಷ್ಟು, ಸಮುದ್ರದ ಉಸುಬಿನಷ್ಟು ಎಂಬುದಾಗಿ ಹೇಳುವಾಗ, ಮುಂದೆ ಪ್ರವಾದನ ಗ್ರಂಥಗಳಲ್ಲಿ, ಯೆರೆಮೀಯ ಗ್ರಂಥದಲ್ಲಿ ಆತನು ಹೇಳ್ತಾನೆ, ದಾವೀದನ ಸಂತತಿಯನ್ನು ನಕ್ಷತ್ರಗಳಂತೆಯೂ ಲೇವಿಯ ಸಂತತಿಯನ್ನು ಸಮುದ್ರದ ಉಸುಬಿನಂತೆ. ಹಾಗಾದರೆ ಅರಸುತನ ನಡೆಸುವವರು ಆಕಾಶದ ನಕ್ಷತ್ರಗಳು, ಭೂಮಿ ಮೇಲೆ ಇದ್ದು ಉಸುಬಿನಂತೆ ದೇವರಿಗೆ ಸೇವೆ ಸಲ್ಲಿಸುವವರು ಯಾಜಕರು. ಹಾಗಾದರೆ 2 ಅಭಿಷೇಕದಲ್ಲಿ ನಾವು ನಡೆದು ದೇವರು ನಮ್ಗೆ ಕೊಟ್ಟ ಜವಾಬ್ದಾರಿಯನ್ನು ಪೂರೈಸಬೇಕೆಂಬುದಾಗಿ ಲೆಕ್ಕವಿಲ್ಲದಷ್ಟು ಸಂಖ್ಯೆಯಲ್ಲಿ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ, ಕೊಂಡುಕೊಂಡಿದ್ದಾನೆ. ಇವರೆಲ್ಲರೂ ಯಾರು? ಇವರು ಭೂಮಿಯ ಮೇಲೆ ಆಳುವವರು. ಯೇಸು ಕ್ರಿಸ್ತನ ರಾಜ್ಯ ಬರುವಾಗ 1000 ವರ್ಷದ ಆಳ್ವಿಕೆಯಲ್ಲಿ ಆತನೊಂದಿಗೆ ತಿರುಗಿ ನಾವು ಭೂಮಿಗೆ ಬಂದು ಭೂಮಿಯ ಮೇಲೆ ಆಳ್ವಿಕೆ ಮಾಡುವವರು. ಹಾಗಾದರೆ ಯೇಸು ಕ್ರಿಸ್ತನ ಈ ಸಾಧನೆಯನ್ನು ಪರಲೋಕದಲ್ಲಿರುವ ಆತನ ಪಾದಕ್ಕೆ ಅಡ್ಡ ಬಿದ್ದಿರುವ ಹಿರಿಯರು ಈ ವಿಧದಲ್ಲಿ ಹಾಡಿದ್ದಾರೆ. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ಇದರಲ್ಲಿ ದೇವರ ಯೋಜನೆ ಎಲ್ಲವೂ, ಯೇಸು ಕ್ರಿಸ್ತನ ಸಾಧನೆ ಎಲ್ಲವೂ ಮನುಷ್ಯರಾದ ನಮಗಾಗಿ, ನಿನಗಾಗಿ. ಈ ವಾಕ್ಯಗಳನ್ನ ಹಿಡಿದು ದೇವರನ್ನ ನಾವು ಕೊಂಡಾಡೋಣ. ಯೇಸುವಿಗೆ ಅತಿಯಾದ ಘನತೆಯನ್ನು ಸಲ್ಲಿಸಿ ತಂದೆಯಾದ ದೇವರನ್ನ ಮಹಿಮೆ ಪಡಿಸೋಣ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ಪ್ರಕಟಣೆ 5ನೇ ಅಧ್ಯಾಯದ 9-10 ವಚನಕ್ಕಾಗಿ ಸ್ತೋತ್ರ. ಈ ಹೊಸ ಹಾಡಿಗಾಗಿ ಸ್ತೋತ್ರ. ಇದರಲ್ಲಿರುವ 3 ಭಾಗಗಳಿಗಾಗಿ ಸ್ತೋತ್ರ. 1ನೇ ಭಾಗದಲ್ಲಿ ನೀನು ಸುಳ್ಳಿನ ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ನೀನು ಯೋಗ್ಯನಾಗಿದೆ, ಅದಕ್ಕಾಗಿ ಸ್ತೋತ್ರ. ನಿನ್ನ ಹೊರತು ಕರ್ತನೆ ಬೇರೆ ಯಾರಿಗಿದು ಅಸಾಧ್ಯ, ಬೇರೆ ಯಾರಿಗಿದು ಸಾಧ್ಯವಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಹಾಡಿನ 2ನೇ ಭಾಗದಲ್ಲಿ ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಕರ್ತನೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನ ದೇವರಿಗಾಗಿ ನೀನು ಕೊಂಡುಕೊಂಡಿಯಲ್ಲ, ನಮ್ಮನ್ನು ಕೊಂಡುಕೊಂಡಿಯಲ್ಲ. ನಿನ್ನ ರಕ್ತ ಕ್ರಯ ಕೊಟ್ಟು, ನಿತ್ಯ ಕ್ರಯ ಕೊಟ್ಟು, ನಿತ್ಯ ರಕ್ತ ಕ್ರಯ ಕೊಟ್ಟು ನಮ್ಮನ್ನು ಕೊಂಡುಕೊಂಡು ನಾವು ದೇವರೊಂದಿಗೆ
ಇರುವುದಕ್ಕಾಗಿ, ನಿತ್ಯ ಜೀವ ಕೊಟ್ಟದಕ್ಕಾಗಿ ನಾವು ನಿನ್ನ ಸ್ತುತಿಸ್ತೇವೆ. ಇದು ನಿನ್ನ ಮಹಾನ್ ಸಾಧನೆ, ಅದಕ್ಕಾಗಿ ಸ್ತುತಿಸ್ತೇವೆ. ಇದರ ಲಾಭ ಪಡೆದ ನಾವು ನಿನ್ನನ್ನು ಸ್ತುತಿಸ್ತೇವೆ. ಪರಲೋಕದ ಈ ಭಕ್ತರೊಂದಿಗೆ ಸೇರಿ ನಾವು ನಿನ್ನ ಸ್ತುತಿಸ್ತೇವೆ. ಮೌನದಾಗಿ ಕರ್ತನೆ, ಹಾಡಿನ ಭಾಗದಲ್ಲಿ ನೀನು ಆರಿಸಿಕೊಂಡ ಜನರು ದೇವರಿಗೋಸ್ಕರ ಕರ್ತನೆ ಅವರ ಅರಸುತನವನ್ನು ಮತ್ತು ಯಾಜಕತ್ವವನ್ನು ನಡೆಸುವವರಾಗಿದ್ದಾರೆ. ಮತ್ತು ಕ್ರಿಸ್ತನೇ, ನಿನ್ನ 1000 ವರ್ಷ ಆಳ್ವಿಕೆಯಲ್ಲಿ ಅವರು ಭೂಮಿ ಮೇಲೆ ಆಳ್ವಿಕೆ ಮಾಡುವವರಾಗಿ ನಿನ್ನಿಂದ ಆಯ್ಕೆಯಾಗಿರೋದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಕೃಪೆ ನಮಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಕರ್ತನೆ, ವಾಕ್ಯಗಳನ್ನ ಕೇಳಿ ನಿನ್ನ ಸ್ತುತಿಸುವ ಪ್ರಿಯರನ್ನು ಆಶೀರ್ವದಿಸು. ನಿನ್ನ ಮಹಿಮೆ ಅವರ ಮೇಲೆ ಬಲವಾಗಿ ಬರಲಿ. ನಮ್ಮೊಳಗೂ ಹೊಸ ಹಾಡನ್ನು ಅನುಗ್ರಹಿಸು ಕರ್ತನೆ. ಕೀರ್ತನೆಗಳಿಂದಲೂ ನೂತನ ಕೀರ್ತನೆಗಳಿಂದಲೂ ನಾವು ನಿನ್ನನ್ನು ಕೊಂಡಾಡುವುದಕ್ಕೆ ನಮಗೆ ಕೃಪೆ ಕೊಡು. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.